ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಹಿಂದಿನ ವಿಡಿಯೋದಲ್ಲಿ ನಾನು ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಸಮೀಕ್ಷೆಗಳು ಏನು ಹೇಳ್ತಾ ಇದ್ದಾವೆ, ಅಲ್ಲಿನ ಚಿತ್ರಣ ಏನಿದೆ ಎಲ್ಲವುದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆಗ ಕೆಲವರು ಹೇಳಿದ್ರು ಜಾರ್ಖಂಡ್ ಬಗ್ಗೆಯೂ ಕೂಡ ಮಾಹಿತಿ ಕೊಡಿ, ಜಾರ್ಖಂಡ್ನಲ್ಲಿ ಏನಾಗ್ತಾ ಇದೆ, ಅಲ್ಲಿನ ವಿಧಾನಸಭಾ ಚುನಾವಣೆಯ ಚಿತ್ರಣ ಹೇಗಿದೆ, ಸಮೀಕ್ಷೆಗಳು ಏನು ಹೇಳ್ತಾ ಇದ್ದಾವೆ, ಇದ್ರ ಬಗ್ಗೆ ಎಲ್ಲ ತಿಳಿಸಿ ಅಂತ ಕೆಲವರು ಕಮೆಂಟ್ ಹಾಕಿದ್ರಿ. ಈ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಜಾರ್ಖಂಡ್ನಲ್ಲಿ ಇವತ್ತು ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ. ಒಟ್ಟು 81 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಒಂದು ಪುಟ್ಟ ರಾಜ್ಯ ಅದು. 41 ಕ್ಷೇತ್ರವನ್ನು ಯಾರು ಗೆಲ್ತಾರೋ ಅವರಿಗೆ ಅಧಿಕಾರ ಸಿಗುತ್ತೆ. ಜಾರ್ಖಂಡ್ನ ಬಹಳ ವಿಶೇಷತೆ ಏನು ಕೇಳಿದ್ರೆ, ಅಲ್ಲಿ ಒಮ್ಮೆ ಅಧಿಕಾರಕ್ಕೆ ಬಂದವರು ಮುಂದಿನ 5 ವರ್ಷದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಂತಹ ಉದಾಹರಣೆಗಳಿಲ್ಲ. ಅಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಅಧಿಕಾರವನ್ನ ಜನ ಬದಲಾಯಿಸ್ತಾ ಇರ್ತಾರೆ. ಅಲ್ಲಿರುವಂತಹದ್ದು 2 ಪ್ರಮುಖ ಪಕ್ಷಗಳು, ಒಂದು ಬಿಜೆಪಿ, ಇನ್ನೊಂದು ಜೆಎಂಎಂ. ಹಾಲಿ ಜೆಎಂಎಂ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಕೂಡ ಅದರ ಜೊತೆಗೆ ಕೈ ಜೋಡಿಸಿದೆ. ಹೇಮಂತ್ ಸೊರೇನ್ ಕಳೆದ 5 ವರ್ಷದಿಂದ ಮೈತ್ರಿ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಈ ಬಾರಿ ಜಾರ್ಖಂಡ್ ನಲ್ಲಿ ಬಿಜೆಪಿ ಗೆಲ್ಲುವ ಫೇವರೇಟ್. ಯಾಕೆಂದ್ರೆ ಮೊದಲನೇದಾಗಿ ಜಾರ್ಖಂಡ್ ನಲ್ಲಿ 5 ವರ್ಷದ ನಂತರ ಯಾರಿಗೂ ಕೂಡ ಅಧಿಕಾರವನ್ನ ಅಲ್ಲಿನ ಜನ ಕೊಡೋದಿಲ್ಲ. ಎರಡನೇದಾಗಿ ಅಲ್ಲಿನ ರಾಜಕೀಯ ಸಮೀಕರಣಗಳು. ಬಿಜೆಪಿ ಈ ಬಾರಿ ಗೆಲ್ಲೋದಕ್ಕೆ ಏನೇನು ಬೇಕೋ ಎಲ್ಲ ರೀತಿಯಲ್ಲೂ ಕೂಡ ಪಿಚ್ ಅನ್ನ ರೆಡಿ ಮಾಡಿದೆ. ಅವರು ಸ್ವಲ್ಪವೂ ಕೂಡ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಇಲ್ಲಪ್ಪ, ಜಾರ್ಖಂಡ್ ನಲ್ಲಿ ಈ ಬಾರಿ ನಾವು ಅಧಿಕಾರಕ್ಕೆ ಬರ್ತೀವಿ, ಪ್ರತಿ 5 ವರ್ಷಕ್ಕೊಮ್ಮೆ ಜನ ಅಧಿಕಾರವನ್ನು ಬದಲಾಯಿಸ್ತಾರೆ, ಹೀಗಾಗಿ ನಮ್ಮ ಸರದಿ ಬಂದಿದೆ ಅಂತ ಬಿಜೆಪಿ ಸುಮ್ಮನೆ ಕೂತಿಲ್ಲ. ಅಲ್ಲಿ ನಾನಾ ರೀತಿಯ ತಂತ್ರಗಾರಿಕೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೆಲ ಸಮೀಕ್ಷೆಗಳು ಕೂಡ ಬಂದಿದ್ದಾವೆ. ಆ ಸಮೀಕ್ಷೆಯಲ್ಲೂ ಕೂಡ ಬಿಜೆಪಿ ಸ್ವಲ್ಪ ಮುಂದಿದ್ದಂತೆ ಕಂಡು ಬರ್ತಾ ಇದೆ. ಸದ್ಯ INS ಮ್ಯಾಟ್ರಿಜ್ ಒಂದು ಸಮೀಕ್ಷೆಯನ್ನು ನಡೆಸಿದೆ. ಆ ಸಮೀಕ್ಷೆಯ ಪ್ರಕಾರ ಜಾರ್ಖಂಡ್ ನಲ್ಲಿ ಬಿಜೆಪಿ ಈ ಬಾರಿ 45ರಿಂದ 50 ಕ್ಷೇತ್ರದಲ್ಲಿ ಜಯಗಳಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹಾಲಿ ಅಧಿಕಾರದಲ್ಲಿರುವಂತಹ ಜೆಎಂಎಂ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಇವರು 18ರಿಂದ 25 ಕ್ಷೇತ್ರದಲ್ಲಿ ಜಯ ಸಾಧಿಸಬಹುದು ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ ಇತರೆ ಪಕ್ಷಗಳು, 2 ಮೈತ್ರಿಕೂಟದಲ್ಲಿ ಗುರುತಿಸಿಕೊಳ್ಳದಂತಹ ಪಕ್ಷಗಳೇನಿದಾವೆ ಅವರು ಒಂದು 2ರಿಂದ 5 ಕ್ಷೇತ್ರದಲ್ಲಿ ಗೆಲ್ಲಬಹುದು. ಇನ್ನು ವೋಟ್ ಶೇರ್ ಅನ್ನು ನೋಡೋದಾದ್ರೆ ಬಿಜೆಪಿಗೆ 53% ಬರಬಹುದು, ಜೆಎಂಎಂ ನೇತೃತ್ವದ ಕೂಟಕ್ಕೆ 28% ವೋಟ್ ಸಿಗಬಹುದು. ಹಾಗೆ ಇತರೆ ಪಕ್ಷಗಳು ಒಂದು 19% ಅನ್ನು ತೆಗೆದುಕೊಳ್ಳಬಹುದು ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಸದ್ಯ ಮಿತ್ರರೇ, ಬಿಜೆಪಿ ಎಜೆಎಸ್ಯು ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ, ಜೆಡಿಯು ಜೊತೆಗೂ ಮೈತ್ರಿ ಮಾಡಿಕೊಂಡಿದೆ. ಲೋಕ ಜನಶಕ್ತಿ ರಾಮ್ ವಿಲಾಸ್ ಕೂಡ ಬಿಜೆಪಿಯ ಜೊತೆಗಿದೆ. ಬಿಜೆಪಿ ದೊಡ್ಡ ಪಕ್ಷವಾಗಿ 68 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ. ಎಜೆಎಸ್ಯುಗೆ 10 ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದೆ, ಜೆಡಿಯುಗೆ 2 ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದೆ. ಲೋಕ ಜನಶಕ್ತಿ ರಾಮ್ ವಿಲಾಸ್ ಪಕ್ಷ 1 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ. ಹಾಗೆ ಜೆಎಂಎಂ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಇದೆಯಲ್ಲ, ಈ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ 30 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ, ಜೆಎಂಎಂ 43 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ, ಆರ್ಜೆಡಿಗೆ 7 ಕ್ಷೇತ್ರವನ್ನು ಬಿಟ್ಟುಕೊಡಲಾಗಿದೆ. ಹಾಗೆ ಎಡಪಕ್ಷಗಳಿಗೆ 4 ಕ್ಷೇತ್ರವನ್ನು ಬಿಟ್ಟುಕೊಡಲಾಗಿದೆ. ಈ ಬಾರಿ ಬಿಜೆಪಿ ಏನ್ ತಂತ್ರಗಾರಿಕೆ ಮಾಡಿದೆ ಕೇಳಿದ್ರೆ, 2014ರಲ್ಲಿ ಬಿಜೆಪಿ ಜಾರ್ಖಂಡ್ ನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದಿತ್ತು. ಜಾರ್ಖಂಡ್ ಹೇಳಿ ಕೇಳಿ ಬುಡಕಟ್ಟು ಸಮುದಾಯದ ಪ್ರಾಬಲ್ಯ ಇರುವಂತಹ ರಾಜ್ಯ. ಅಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತಹದ್ದೇ ಬುಡಕಟ್ಟು ಜನಾಂಗದವರು. ಅದರ ನಾಯಕರೇ ಜಾರ್ಖಂಡ್ನ ಮುಖ್ಯಮಂತ್ರಿ ಆಗ್ತಾ ಇದ್ರು. ರಾಜಕೀಯದಲ್ಲೂ ಕೂಡ ಅವರ ಪ್ರಭಾವ ಜಾಸ್ತಿ ಇರ್ತಾ ಇತ್ತು. ಹೀಗಾಗಿ ಬಿಜೆಪಿ ಕೂಡ ಬುಡಕಟ್ಟು ಸಮುದಾಯದ ನಾಯಕರಿಗೆ ಹೆಚ್ಚು ಮಣೆ ಹಾಕ್ತಾ ಇತ್ತು. ಉದಾಹರಣೆಗೆ ಬಾಬುಲಾಲ್ ಮರಾಂಡಿ ಇರಬಹುದು, ಅರ್ಜುನ್ ಮುಂಡಾ ಇರಬಹುದು, ಇಂತಹ ನಾಯಕರಿಗೆ ಬಿಜೆಪಿ ಮಣೆ ಹಾಕ್ತಾ ಇತ್ತು. ಆದರೆ 2014ರಲ್ಲಿ ಇವರು ಅಧಿಕಾರಕ್ಕೆ ಬರ್ತಾರಲ್ಲ, ಒಬ್ಬ ಬುಡಕಟ್ಟು ಸಮುದಾಯದ ಹೊರಗಿನ ವ್ಯಕ್ತಿಯನ್ನ ತಂದು ಮುಖ್ಯಮಂತ್ರಿಯನ್ನ ಮಾಡುತ್ತೆ. ರಘುಬರ್ ದಾಸ್ 2014ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಆದ್ರೆ ಮಿತ್ರರೇ, ಇದು ಬಿಜೆಪಿಯ ಜೊತೆಗಿದ್ದಂತಹ ಬುಡಕಟ್ಟು ಸಮುದಾಯದ ವೋಟ್ ಏನಿದೆ ಅದು ಡಿವೈಡ್ ಆಗೋದಕ್ಕೆ ಕಾರಣ ಆಗುತ್ತೆ. ಬಿಜೆಪಿಗೆ ನಷ್ಟ ಆಗುತ್ತೆ. ಜಾರ್ಖಂಡ್ ನಲ್ಲಿ ಬುಡಕಟ್ಟು ಸಮುದಾಯ ಕಂಪ್ಲೀಟ್ ಆಗಿ ಜೆಎಂಎಂಗೆ ಶಿಫ್ಟ್ ಆಗುತ್ತೆ. ಹೀಗಾಗಿ ಈ ಬಾರಿ ಬಿಜೆಪಿಗೆ ಇದರ ಸುಳಿವು ಮೊದಲೇ ಸಿಕ್ಕಿತ್ತು. ನಾವೇನಾದ್ರೂ ಇದೇ ತಪ್ಪನ್ನ 2024ರ ಈ ಚುನಾವಣೆಯಲ್ಲೂ ಮಾಡಿದ್ದೆ ಆದ್ರೆ ಈ ಬಾರಿ ಕೂಡ ನಮಗೆ ಅಧಿಕಾರ ಸಿಗೋದಿಲ್ಲ ಹೀಗಂತ ಬಿಜೆಪಿಗೆ ಅನಿಸೋದಕ್ಕೆ ಶುರುವಾಗಿತ್ತು. ಹೀಗಾಗಿ ಬಿಜೆಪಿ ಕೆಲವೊಂದಷ್ಟು ತಂತ್ರಗಾರಿಕೆಯನ್ನ ಮಾಡಿ ಪಕ್ಷದ ಬಲವರ್ಧನೆಯನ್ನ ಮಾಡಿದೆ. ಮುಖ್ಯವಾಗಿ ಬಿಜೆಪಿಗೆ ಸ್ಟ್ರೆಂತ್ ಕೊಟ್ಟಿದ್ದೇನು ಕೇಳಿದ್ರೆ, ಈ ಹಿಂದೆ ಬಿಜೆಪಿಯಲ್ಲಿದ್ದು ಸಂಘ ಪರಿವಾರದ ಹಿನ್ನೆಲೆ ಇದ್ದಂತಹ ಬಾಬುಲಾಲ್ ಮರಾಂಡಿ 2006ರಲ್ಲಿ ಪಕ್ಷ ಬಿಟ್ಟು ಹೋಗಿದ್ರು. 2000ನೇ ಇಸ್ವಿಯಲ್ಲಿ ಜಾರ್ಖಂಡ್ ರಾಜ್ಯ ಉದಯ ಆಗುತ್ತೆ. ಬಿಹಾರದಿಂದ ಬೇರ್ಪಟ್ಟು ಜಾರ್ಖಂಡ್ ಹೊಸ ರಾಜ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಮೊಟ್ಟ ಮೊದಲ ಮುಖ್ಯಮಂತ್ರಿ ಆಗಿದ್ದು ಇದೇ ಬಾಬುಲಾಲ್ ಮರಾಂಡಿ. ಬಿಜೆಪಿಯ ದೊಡ್ಡ ನಾಯಕ, ಈ ಹಿಂದೆ ಕೇಂದ್ರದಲ್ಲಿ ಕೂಡ ಮಂತ್ರಿ ಆಗಿದ್ರು. ಆದ್ರೆ ಬಿಜೆಪಿ ಇವರನ್ನ ಇಳಿಸಿ ಅರ್ಜುನ್ ಮುಂಡಾರನ್ನ ಮುಖ್ಯಮಂತ್ರಿ ಮಾಡಿತ್ತು. ಈ ಕಾರಣದಿಂದಾಗಿ ಇವರಿಗೆ ಅಸಮಾಧಾನ ಉಂಟಾಗಿತ್ತು. 2006ರಲ್ಲಿ ಇವರು JVM ಅನ್ನುವಂತಹ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ರು, ಜಾರ್ಖಂಡ್ ವಿಕಾಸ್ ಮೋರ್ಚಾ ಅಂತ. ಪ್ರತಿ ಬಾರಿಯ ಚುನಾವಣೆಯಲ್ಲೂ ಕೂಡ ಈ ಜಾರ್ಖಂಡ್ ವಿಕಾಸ್ ಮೋರ್ಚಾದ ಕಾರಣದಿಂದಾಗಿ ಬಿಜೆಪಿ ಸ್ವಲ್ಪ ಹಿನ್ನಡೆ ಆಗ್ತಿತ್ತು. ಬಾಬುಲಾಲ್ ಮರಾಂಡಿ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಈ ಬುಡಕಟ್ಟು ಸಮುದಾಯದ ವೋಟ್ಗಳನ್ನು ತೆಗೆದುಕೊಳ್ತಾ ಇತ್ತು. ಇದು ಬಿಜೆಪಿಗೆ ಡ್ಯಾಮೇಜ್ ಮಾಡ್ತಾ ಇತ್ತು. 2019ರ ಚುನಾವಣೆಯಲ್ಲಿ ಬಾಬುಲಾಲ್ ಮರಾಂಡಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕ್ಷೇತ್ರಗಳು ಬಂದಿಲ್ಲ. ಕಾಂಗ್ರೆಸ್ ಮತ್ತು ಜೆಎಂಎಂ ಈಸಿಯಾಗಿ ಅಧಿಕಾರಕ್ಕೆ ಬರುತ್ತೆ. ಹೀಗಾಗಿ JVMಗೆ ಹೆಚ್ಚಿನ ಭವಿಷ್ಯ ಇಲ್ಲ ಅಂತ ಬಾಬುಲಾಲ್ ಮರಾಂಡಿಗೂ ಕೂಡ ಗೊತ್ತಾಯಿತು. ಬಿಜೆಪಿಗೂ ಕೂಡ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಇದೇ ಕಾರಣದಿಂದ 2020ರಲ್ಲಿ ಬಾಬುಲಾಲ್ ಮರಾಂಡಿ ಬಿಜೆಪಿಗೆ ವಾಪಸ್ ಆಗ್ತಾರೆ. ತನ್ನ ಪಕ್ಷವನ್ನ ಬಿಜೆಪಿಯ ಜೊತೆಗೆ ವಿಲೀನ ಮಾಡ್ತಾರೆ. ಇದು ಬಿಜೆಪಿಗೆ ದೊಡ್ಡ ಸ್ಟ್ರೆಂತ್ ಅನ್ನ ಕೊಟ್ಟಿದೆ. ಎರಡನೇದಾಗಿ ಮಿತ್ರರೇ, ಚಂಪೈ ಸೊರೇನ್
ಜೆಎಂಎಂನ ನಾಯಕರಾಗಿದ್ರು, ಮುಖ್ಯಮಂತ್ರಿ ಕೂಡ ಆಗಿದ್ರು. ಹೇಮಂತ್ ಸೊರೇನ್ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಬಂಧನಕ್ಕೊಳಗಾಗ್ತಾರಲ್ಲ, ಆಗ ರಾಜೀನಾಮೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಚಂಪೈ ಸೊರೇನ್ ಜಾರ್ಖಂಡ್ನ ಮುಖ್ಯಮಂತ್ರಿ ಆಗಿದ್ರು. ಆದ್ರೆ ಹೇಮಂತ್ ಸೊರೇನ್ ಬಿಡುಗಡೆ ಆದ ಬಳಿಕ, ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾರಲ್ಲ, ತಕ್ಷಣ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಬಯಸ್ತಾರೆ. ಆಗ ಚಂಪೈ ಸೊರೇನ್ ರಾಜೀನಾಮೆ ಕೊಡ್ತಾರೆ, ಅಧಿಕಾರವನ್ನ ಬಿಟ್ಟು ಕೊಡ್ತಾರೆ. ಮತ್ತೆ ಅಧಿಕಾರಕ್ಕೆ ಬಂದಂತ ಹೇಮಂತ್ ಸೊರೇನ್ ಏನ್ ಮಾಡ್ತಾರೆ ಕೇಳಿದ್ರೆ, ಚಂಪೈ ಸೊರೇನ್ ಏನೆಲ್ಲ ಯೋಜನೆಯನ್ನ ಜಾರಿಗೆ ತಂದಿದ್ರು ಅದನ್ನೆಲ್ಲ ರದ್ದು ಮಾಡ್ತಾರೆ. ಇದು ಚಂಪೈ ಸೊರೇನ್ ಅವರಿಗೆ ಬಹಳ ಆಘಾತವನ್ನು ಉಂಟು ಮಾಡುತ್ತೆ, ಅವರಿಗೆ ಬೇಸರಕ್ಕೂ ಕೂಡ ಕಾರಣ ಆಗುತ್ತೆ. ಇದೇ ಹಿನ್ನೆಲೆಯಲ್ಲಿ ಅವರು ಪಕ್ಷವನ್ನ ಬಿಡ್ತಾರೆ, ಜೆಎಂಎಂ ಅನ್ನ ತೊರೆದು ಬಿಜೆಪಿಯನ್ನ ಸೇರ್ಕೊಳ್ತಾರೆ. ಇದು ಕೂಡ ಬಿಜೆಪಿಗೆ ದೊಡ್ಡ ಸ್ಟ್ರೆಂತ್ ಅನ್ನ ತಂದಿದೆ. ಅಂದ್ರೆ ಈ ಬಾರಿ ಹಿಂದುಳಿದ ವರ್ಗದ ಮತಗಳು ಸಹಜವಾಗಿ ಬಿಜೆಪಿಗೆ ಬರುತ್ತೆ, ಜೊತೆಗೆ ಈ ಬುಡಕಟ್ಟು ಸಮುದಾಯದ ಕಂಪ್ಲೀಟ್ ಮತಗಳನ್ನು ಕೂಡ ಶಿಫ್ಟ್ ಮಾಡಬೇಕು. ಇದು ಕೂಡ ಬಿಜೆಪಿಯ ಉದ್ದೇಶ ಆಗಿತ್ತು. ಇದೇ ಕಾರಣದಿಂದ ಚಂಪೈ ಸೊರೇನ್ರನ್ನು ಬಿಜೆಪಿಗೆ ಸೇರಿಸಿಕೊಂಡಿದೆ, ಬಾಬುಲಾಲ್ ಮರಾಂಡಿಯನ್ನ ಕೂಡ ಪಕ್ಷಕ್ಕೆ ವಾಪಸ್ ಕರೆ ತಂದಿದೆ. ಹೀಗಾಗಿ ಬಿಜೆಪಿಯ ಸ್ಟ್ರೆಂತ್ ತುಂಬಾ ಜಾಸ್ತಿ ಆಗಿದೆ. ಈ ಚುನಾವಣೆಯನ್ನ ಬಾಬುಲಾಲ್ ಮರಾಂಡಿ ನೇತೃತ್ವದಲ್ಲೇ ಎದುರಿಸ್ತಾ ಇದ್ದಾರೆ. ಒಂದು ವೇಳೆ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಬಿಜೆಪಿ ಬಿಂಬಿಸ್ತಾ ಇದೆ. ಇದೆಲ್ಲವೂ ಕೂಡ ಬಿಜೆಪಿಯ ಸ್ಟ್ರೆಂತ್ ಅನ್ನು ಹೆಚ್ಚು ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಎಂಎಂ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರಲ್ಲ, ಅವರ ದೊಡ್ಡ ಡ್ರಾಬ್ಯಾಕ್ ಏನು ಕೇಳಿದ್ರೆ, ಕಳೆದ 5 ವರ್ಷದಿಂದ ಹೇಮಂತ್ ಸೊರೇನ್ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಮಧ್ಯದಲ್ಲಿ ಒಂದು 4 ತಿಂಗಳು ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಮಾತ್ರ ಚಂಪೈ ಸೊರೇನ್ ಮುಖ್ಯಮಂತ್ರಿ ಆಗಿದ್ರು. ಆದರೆ ಹೇಮಂತ್ ಸೊರೇನ್ ಬಗ್ಗೆ ದೊಡ್ಡ ಆಡಳಿತ ವಿರೋಧಿ ಅಲೆ ಇದೆ. ಯಾಕೆ ಕೇಳಿದ್ರೆ, ಅನೇಕ ಭ್ರಷ್ಟಾಚಾರದ ಆರೋಪದಲ್ಲಿ ಸರ್ಕಾರ ಮುಳುಗೋಗಿದೆ. ಸರ್ಕಾರದ ಮಂತ್ರಿಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ. ಸ್ವತಃ ಮುಖ್ಯಮಂತ್ರಿಯ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದು ಅವರು ಕೂಡ ಜೈಲು ಪಾಲಾಗಿದ್ರು. ಈ ಹಿನ್ನೆಲೆಯಲ್ಲಿ ಜೆಎಂಎಂ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಜನಾಕ್ರೋಶ ಇದೆ. ಇದು ಎಲ್ಲಾ ಸ್ಥಳೀಯವಾಗಿ ನಡೆಸಿದಂತಹ ಸಮೀಕ್ಷೆಯಲ್ಲೂ ಕೂಡ ಪ್ರಕಟಗೊಂಡಿದೆ. ಸ್ಥಳೀಯವಾಗಿ ಜಾರ್ಖಂಡ್ನಲ್ಲಿ ಏನು ಸಮೀಕ್ಷೆಗಳು ಹೊರಬಂದವು, ಆ ಎಲ್ಲಾ ಸಮೀಕ್ಷೆಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಸಾಧಿಸುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಿದಂತಹ ಸಮೀಕ್ಷೆಯಲ್ಲೂ ಕೂಡ ಜೆಎಂಎಂಗೆ ಹಿನ್ನಡೆ ಅಂತಲೇ ಹೇಳಲಾಗ್ತಾ ಇದೆ. ಎಲ್ಲ ಕಾರಣಗಳಿಂದ ಬಿಜೆಪಿ ಈ ಬಾರಿ ಜಾರ್ಖಂಡ್ ಅನ್ನು ಗೆದ್ದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಆದ್ರೆ ಬಿಜೆಪಿಗೆ ಒಂದು ಆತಂಕವೂ ಕೂಡ ಇದೆ. ಅದೇನು ಕೇಳಿದ್ರೆ, 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಜಾರ್ಖಂಡ್ ನಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿತ್ತು. ಅದಾಗಿ ಕೆಲವೇ ತಿಂಗಳಲ್ಲಿ ಜಾರ್ಖಂಡ್ ವಿಧಾನಸಭಾ ಚುನಾವಣೆ ನಡೀತು, ಅದರಲ್ಲಿ ಬಿಜೆಪಿ ಸೋತೋಯ್ತು. ಆದ್ರೆ ಮಿತ್ರರೇ, ಈ ಬಾರಿ ಜಾರ್ಖಂಡ್ ನಲ್ಲಿ ಲೋಕಸಭಾ ಚುನಾವಣೆಯಲ್ಲೇ ಬಿಜೆಪಿ ಹಿನ್ನಡೆಯಾಗಿದೆ. ಒಂದು ಕಡೆ ಹೇಮಂತ್ ಸೊರೇನ್ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳಲಾಗ್ತಾ ಇದೆ, ಸಮೀಕ್ಷೆಗಳು ಅದನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದಾವೆ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಿನ್ನಡೆಯಾಗಿದೆಯಲ್ಲ, ಈ ಕಾರಣದಿಂದ ಬಿಜೆಪಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಏನಾದ್ರೂ ಆಗ್ಲಿ, ನಾವು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಿಕೊಂಡಿರಬೇಕು. ಇಲ್ಲದೆ ಹೋದ್ರೆ ಏನಾದ್ರೂ ಜಾದು ಆಗ್ಬಿಟ್ಟು ಮತ್ತೆ ಜಾರ್ಖಂಡ್ ನಲ್ಲಿ ಹೇಮಂತ್ ಸೊರೇನ್ ಅಧಿಕಾರಕ್ಕೆ ಬರಬಹುದು ಅನ್ನುವಂತ ಆತಂಕ ಬಿಜೆಪಿಗಿದೆ. ಈ ಬಾರಿ 2024 ಲೋಕಸಭಾ ಚುನಾವಣೆ ನಡೀತಲ್ಲ, ಬಿಜೆಪಿ ಒಟ್ಟು 9 ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಬಿಜೆಪಿ 8 ಕ್ಷೇತ್ರದಲ್ಲಿ ಗೆದ್ದಿದೆ, ಎಜೆಎಸ್ಯು 1 ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಆದರೆ 2019 ಬಿಜೆಪಿ 12 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಒಟ್ಟು 14 ಲೋಕಸಭಾ ಕ್ಷೇತ್ರಗಳಿದಾವೆ. ಈ ಪೈಕಿ 2019 ಬಿಜೆಪಿ 12 ಗೆದ್ದಿತ್ತು. ಈ ಬಾರಿ ಅದು 9ಕ್ಕೆ ಕುಸಿದಿದೆ, ಅಂದ್ರೆ 3 ಕ್ಷೇತ್ರವನ್ನು ಕಳೆದುಕೊಂಡಿದೆ. ಇಷ್ಟು ಮಾತ್ರ ಅಲ್ಲ, ವೋಟಿಂಗ್ ಪರ್ಸೆಂಟೇಜ್ ಕೂಡ ಡೌನ್ ಆಗಿದೆ. 2019 ಬಿಜೆಪಿ 56% ವೋಟ್ ಶೇರ್ ಅನ್ನು ತೆಗೆದುಕೊಂಡಿತ್ತು ಲೋಕಸಭಾ ಚುನಾವಣೆಯಲ್ಲಿ. ಆದರೆ ಈ ಬಾರಿ ಅದು 47%ಗೆ ಕುಸಿದಿದೆ. 9% ವೋಟ್ ಶೇರ್ ಕಡಿಮೆ ಆಗಿದೆ ಲೋಕಸಭಾ ಚುನಾವಣೆಯಲ್ಲೇ. ಇದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಪುನರಾವರ್ತನೆ ಆಗಿದ್ದೇ ಆದರೆ ನಮಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಅಂತ ಬಿಜೆಪಿಗೆ ಅನಿಸೋದಕ್ಕೆ ಶುರುವಾಗಿದೆ. ಇನ್ನೊಂದು ಕಡೆಯಲ್ಲಿ ಜೆಎಂಎಂ ಮೈತ್ರಿಕೂಟ ಏನಿದೆ, ಕಾಂಗ್ರೆಸ್ ಜೊತೆಗಿನ ಮೈತ್ರಿಕೂಟ, ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 5 ಕ್ಷೇತ್ರವನ್ನು ಗೆದ್ದುಕೊಂಡಿದ್ದಾರೆ. ಕಾಂಗ್ರೆಸ್ 2 ಗೆದ್ದಿದೆ, ಜೆಎಂಎಂ 3 ಗೆದ್ದಿದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ 2019 ಇವರು ಕೇವಲ 2 ಕ್ಷೇತ್ರವನ್ನು ಮಾತ್ರ ಗೆದ್ದಿದ್ರು. ಜೆಎಂಎಂ 1 ಗೆದ್ದಿತ್ತು, ಕಾಂಗ್ರೆಸ್ 1 ಗೆದ್ದಿತ್ತು. ಈ ಬಾರಿ ಅವರ ಸ್ಟ್ರೆಂತ್ ಕೂಡ ಜಾಸ್ತಿ ಆಗಿದೆ. ಜೊತೆಗೆ 2019 ಲೋಕಸಭಾ ಚುನಾವಣೆಯಲ್ಲಿ ಇವರ ವೋಟ್ ಶೇರ್ ಬಂದ್ಬಿಟ್ಟು 34% ಇತ್ತು. ಈ ಬಾರಿ ಅದು 38%ಗೆ ಏರಿಕೆಯಾಗಿದೆ. 4% ಹೆಚ್ಚುವರಿಯಾಗಿ ವೋಟ್ ಶೇರ್ ಬಂದಿದೆ. ಈ ಎಲ್ಲ ಕಾರಣದಿಂದ ಬಿಜೆಪಿಗೆ ಸ್ವಲ್ಪ ಆತಂಕವೂ ಕೂಡ ಇದೆ. ಏನಾದರೂ ಕೊನೆಯ ಕ್ಷಣಗಳಲ್ಲಾದಂತಹ ಬದಲಾವಣೆಗಳು ಬಿಜೆಪಿಗೆ ಸೋಲು ತಂದಿಡಬಹುದು ಅಂತ. ಈ ಕಾರಣದಿಂದ ಬಿಜೆಪಿ ಬಹಳ ಅಳೆದೂ ತೂಗಿ ಇಡೀ ಜಾರ್ಖಂಡ್ ಚುನಾವಣೆಯನ್ನ ಮ್ಯಾನೇಜ್ ಮಾಡ್ತಾ ಇದೆ. ಅಮಿತ್ ಶಾ ಸಾಕಷ್ಟು ಇಂಟ್ರೆಸ್ಟ್ ಅನ್ನು ವಹಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಈ ಬಾರಿ ನಾವು ಅಧಿಕಾರಕ್ಕೆ ಬರಲೇಬೇಕು ಅಂತ. ಯಾಕೆ ಬಿಜೆಪಿಗೆ ಅಷ್ಟು ಜಾರ್ಖಂಡ್ ಮುಖ್ಯ ಆಗುತ್ತೆ ಕೇಳಿದ್ರೆ, ಮಿತ್ರರೇ, ಜಾರ್ಖಂಡ್ ಒಂದು ದೊಡ್ಡ ರಾಜ್ಯ, ಅಲ್ಲಿ ಅಧಿಕಾರವನ್ನು ಹಿಡಿಲೇಬೇಕು, ಕೇಂದ್ರ ರಾಜಕಾರಣದ ಮೇಲೆ ಪ್ರಭಾವ ಬೀರುತ್ತೆ ಅಂತೇನಿಲ್ಲ. ಅಲ್ಲಿರುವಂತಹದ್ದು 14 ಲೋಕಸಭಾ ಕ್ಷೇತ್ರಗಳು ಮಾತ್ರ. ಈಗ ಹರಿಯಾಣವನ್ನು ಬಿಜೆಪಿ ಗೆದ್ದುಕೊಂಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಆದಂತಹ ಹಿನ್ನಡೆ ಏನಿತ್ತು, ಇದರಿಂದ ಜನರಲ್ಲಿ ಏನು ಭಾವನೆ ಬಂದಿತ್ತು? ನರೇಂದ್ರ ಮೋದಿ ಅವರ ಅಲೆ ಮುಗಿದು ಹೋಯಿತು, ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ಕಡಿಮೆ ಆಗ್ತಾ ಇದೆ, ಈ ರೀತಿಯಾಗಿ ಬಿಂಬಿಸಲಾಗ್ತಾ ಇತ್ತಲ್ಲ. ಇದನ್ನ ಹರಿಯಾಣ ಚುನಾವಣೆಯಿಂದ ಬಿಜೆಪಿ ಸ್ವಲ್ಪ ಕಮ್ ಬ್ಯಾಕ್ ಮಾಡಿದೆ. ಇಲ್ಲ, ಬಿಜೆಪಿಯ ಅಲೆ ಈಗಲೂ ಇದೆ, ಬಿಜೆಪಿಗೆ ಈಗಲೂ ಈ ದೇಶದಲ್ಲಿ ಸಾಮರ್ಥ್ಯವೂ ಇದೆ, ಜೊತೆಗೆ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ಕೂಡ ಹಾಗೆ ಇದೆ ಅನ್ನೋದನ್ನ ಬಿಜೆಪಿ ಸಾಬೀತು ಮಾಡಿದೆ. ಈಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ಚುನಾವಣೆ ಬಿಜೆಪಿಗೆ 2ನೇ ಅಗ್ನಿ ಪರೀಕ್ಷೆ. ಇದನ್ನ ಏನಾದರೂ ಬಿಜೆಪಿ ಪಾಸ್ ಆಗಿದ್ದೆ ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಇನ್ನಷ್ಟು ಸುಭದ್ರ ಆಗುತ್ತೆ. ಅಂದ್ರೆ ಬಿಜೆಪಿ ವಿರುದ್ಧ ಏನು ಮಾತನಾಡ್ತಿದಾರಲ್ಲ, ಆ ವಿರೋಧಿಗಳು ಬಾಯಿ ಮುಚ್ಚಿಕೊಳ್ಳುವಂತಾಗತ್ತೆ.
ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಟಫ್ ಇದೆ, ಜಾರ್ಖಂಡ್ನಲ್ಲಿ ಅಷ್ಟು ಟಫ್ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಅಲ್ಲಿನ ಸ್ಥಳೀಯ ಮಾಧ್ಯಮಗಳ ವರದಿಯನ್ನು ನೋಡಿದ್ರೆ ಜಾರ್ಖಂಡ್ನಲ್ಲಿ ಬಿಜೆಪಿಗೆ ಫೇವರ್ ಆದಂತಹ ವಾತಾವರಣ ಇದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಬಿಜೆಪಿ ಮಾಡಿಕೊಂಡು ಈ ಬಾರಿ ಬಹಳ ಜಾಗರೂಕತೆಯಿಂದ ಜಾರ್ಖಂಡ್ನ ಚುನಾವಣೆಯನ್ನು ಬಿಜೆಪಿ ಎದುರಿಸ್ತಾ ಇದೆ ಎನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಒಂದು ವೇಳೆ ಮಿತ್ರರೇ ಮಹಾರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಸೋತ್ ಹೋಗಿ ಅವರಿಗೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗದೇ ಇದ್ರೆ, ಜೊತೆಗೆ ಜಾರ್ಖಂಡ್ನಲ್ಲೂ ಅಧಿಕಾರವನ್ನು ಕಳೆದುಕೊಂಡಿದ್ದೆ ಆದರೆ ಮತ್ತೆ ರಾಹುಲ್ ಗಾಂಧಿ ಅವರ ನಾಯಕತ್ವದ ಮೇಲೆ ಪ್ರಶ್ನೆ ಉದ್ಭವಿಸುತ್ತೆ. ಯಾಕೆಂದರೆ ಲೋಕಸಭೆಯಲ್ಲಿ 99 ಕ್ಷೇತ್ರವನ್ನು ಗೆದ್ದು ಕಾಂಗ್ರೆಸ್ ಮತ್ತೆ ಕಮ್ಬ್ಯಾಕ್ ಮಾಡಿಬಿಟ್ಟಿದೆ, ರಾಹುಲ್ ಗಾಂಧಿ ದೊಡ್ಡ ನಾಯಕರಾಗಿದ್ದಾರೆ ಅಂತ ಕಾಂಗ್ರೆಸ್ನ ನಾಯಕರು ಪೋಸ್ಟ್ ಕೊಡ್ತಾ ಇದ್ರು, ಆ ರೀತಿಯಾಗಿ ಬಿಂಬಿಸ್ತಾ ಇದ್ರು, ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಆದರೆ ಕಂಟಿನ್ಯೂಸ್ ಆಗಿ ಏನಾದರೂ ಈ 3 ಚುನಾವಣೆಗಳು ಸೋತಿದ್ದೆ ಆದರೆ, ಹರಿಯಾಣದಲ್ಲಿ ಸೋತಿದ್ದಕ್ಕೆ EVM ಕಾರಣ ಅಂತಂದ್ರು, ವೋಟಿಂಗ್ ಕೌಂಟಿಂಗ್ನಲ್ಲೂ ಕೂಡ ವ್ಯತ್ಯಾಸ ಆಗಿದೆ ಅಂತ ಆರೋಪ ಮಾಡಿದ್ರು, ಸೋತಾಗಿದ್ನೆಲ್ಲ ಹೇಳ್ತಾರೆ, ಅದ್ರ ಬಗ್ಗೆ ನಂದೇನು ಆಕ್ಷೇಪಣೆ ಇಲ್ಲ, ಯಾಕೆಂದ್ರೆ ಇದು ಮಾಮೂಲಿ ಆಗೋಗ್ಬಿಟ್ಟಿದೆ, ಈ ದೇಶದ ಜನರಿಗೂ ಕೂಡ ಅದು ಗೊತ್ತಾಗೋಗಿದೆ. ಗೆದ್ರೆ ಪ್ರಜಾಪ್ರಭುತ್ವ ಗೆದ್ದಿದೆ ಅಂತಾರೆ, ಸೋತ್ರೆ EVM ಕಾರಣದಿಂದಾಗಿ ನಾವು ಸೋತೋಗಿದ್ದೀವಿ ಅಂತ ಹೇಳ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ಚುನಾವಣೆ ಕಾಂಗ್ರೆಸ್ನ ಪಾಲಿಗೆ ಬಹಳ ನಿರ್ಣಾಯಕವಾದಂತಹ ಚುನಾವಣೆ. ಈಗಿನ ಟ್ರೆಂಡ್ ಅನ್ನು ನೋಡಿದ್ರೆ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಮತ್ತು JMMನ ಮೈತ್ರಿಕೂಟ 100ಕ್ಕೆ 80 ಭಾಗ ಸೋಲುವಂತಹ ಸಾಧ್ಯತೆಗಳಿದೆ. ಮಹಾರಾಷ್ಟ್ರದಲ್ಲಿ 50-50 ಫೈಟ್ ಇದೆ. ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಅಧಿಕಾರಕ್ಕೆ ಬಂದರೂ ಬರಬಹುದು ಅನ್ನುವಂಥ ವಾತಾವರಣ ಇದೆ. ಇನ್ನೊಂದು ಕಡೆ ಮಹಾಯುತಿಯು ಕೂಡ ಅಷ್ಟೇ ಪ್ರಬಲವಾಗಿ ಪೈಪೋಟಿ ನಡೆಸ್ತಾ ಇದೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲಿ ಏನಾಗಬಹುದು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್